ಅಹಮದಾಬಾದ್ ಭೀಕರ ದುರಂತ ಸಂಬಂಧಿತವಾಗಿ ಸುದ್ದಿಗೋಷ್ಠಿಯನ್ನ ವಿಮಾನಯಾನ ಇಲಾಖೆ ನಡೆಸಿದ್ದು ಇದರ ಸಂಪೂರ್ಣ ವಿವರಣೆಯನ್ನ ಕೊಟ್ಟಿದ್ದಾರೆ. ವಿಮಾನ ದುರಂತದಲ್ಲಿ ಒಟ್ಟು 270 ಮಂದಿ ಸಾವನ್ನಪ್ಪಿದ್ದಾರೆ. ವಿಮಾನ ದುರಂತದ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಕೂಡ ರಚನೆ ಮಾಡಲಾಗಿದೆ. ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಗೃಹ ಸಚಿವಾಲಯದ ಕಾರ್ಯದರ್ಶಿಯ ನೇತೃತ್ವದಲ್ಲಿ ಈ ತನಿಖೆಯನ್ನು ನಡೆಸಲಾಗುತ್ತೆ. 38 ಬೋಯಿಂಗ್ ವಿಮಾನಗಳ ಪೈಕಿ 8 ವಿಮಾನಗಳ ತನಿಖೆ ನಡೆಯುತ್ತೆ. ಘಟನಾ ಸ್ಥಳದಲ್ಲಿ ನಿನ್ನೆಯೇ ಪತ್ತೆಯಾಗಿದೆ ಬ್ಲಾಕ್ ಬಾಕ್ಸ್. 2 ಬ್ಲಾಕ್ ಬಾಕ್ಸ್ ಲಭ್ಯವಾಗಿದೆ. 650 ಅಡಿ ಮೇಲೆ ಇದ್ದಾಗ ವಿಮಾನ ಪತನವಾಗಿದೆ. ಇದರ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಪ್ರಾಥಮಿಕವಾಗಿ ಏನೆಲ್ಲ ಆಗಿದೆ ಅನ್ನೋದರ ವಿವರಣೆ ಕೊಟ್ಟಿದ್ದಾರೆ ಮತ್ತು ಎಷ್ಟೊತ್ತಿಗೆ ಪೈಲಟ್ ಸಂದೇಶವನ್ನ ಕೊಟ್ಟರು, ಮೇಡೆ ಅಂತ ಎಷ್ಟೊತ್ತಿಗೆ ಘೋಷಿಸಿದ್ರು, ಅದಾದ ನಂತರದಲ್ಲಿ ಎಷ್ಟೊತ್ತಿಗೆ ಪತನ ಆಯಿತು, ಪತನ ಆದ ನಂತರದಲ್ಲಿ ಕಾರ್ಯಪ್ರವೃತ್ತರಾಗಿ ಕಾರ್ಯಾಚರಣೆಯನ್ನಷ್ಟು ಕ್ವಿಕ್ ಆಗಿ ಮಾಡಿಕೊಳ್ಳಾಯಿತು, ಮೃತದೇಹಗಳನ್ನೆಲ್ಲ ಹೊರಕ್ಕೆ ತೆಗೆಯಲಾಗಿದೆ. ಈವರೆಗೂ ಮೃತಪಟ್ಟಿರೋರ ಸಂಖ್ಯೆ 270 ಅನ್ನೋದನ್ನ ಅಫಿಷಿಯಲ್ ಆಗಿ ಈಗ ತಿಳಿಸ್ತಾ ಇದ್ದಾರೆ. ಮತ್ತು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿರೋದ್ರಿಂದ ತನಿಖೆ ಸುಗಮವಾಗಿ ಸಾಗುತ್ತೆ. ಈಗಾಗಲೇ ಏರ್ಕ್ರಾಫ್ಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ತನಿಖೆಯನ್ನು ನಡೆಸ್ತಾ ಇದ್ದು ಉನ್ನತ ಮಟ್ಟದ ತನಿಖೆಯನ್ನು ಕೂಡ ನಡೆಸಲಿಕ್ಕೆ ಕಮಿಟಿಯನ್ನು ರಚನೆ ಮಾಡಲಾಗಿದೆ. 3 ತಿಂಗಳ ಅವಧಿಯ ಒಳಗಾಗಿ ಈ ಕಮಿಟಿ ವರದಿಯನ್ನು ಕೊಡುತ್ತೆ ಅಂತ ಕೂಡ ಹೇಳಿದ್ದಾರೆ. Last 2 days have been very difficult, especially in the ministry and for everyone else. The accident that has happened near Ahmedabad airport shook the entire nation, and my deepest condolences to all